ಸ್ನೇಹಿತರೆ ನಮಸ್ಕಾರ. ಮುಂದಿನ ವಾರ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ನಡೆಯಲಿದೆ. ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಫಿನಾಲೆ ಪ್ರಸಾರ ಆಗಲಿದೆ. ಯಾವಾಗ? ಮುಂದಿನ ವಾರ ಆಟ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಫಿನಾಲೆ ಕಂಟೆಸ್ಟೆಂಟ್ಗಳ ನಡುವಿನ ಆಟ. ಅಂದರೆ ಒಟ್ಟು 6 ಜನ ಫಿನಾಲೆಯಲ್ಲಿರ್ತಾರೆ. ಈ 6 ಜನರ ನಡುವೆ ನಡೆಯುವಂಥ ಸ್ಪರ್ಧೆ. ಈ 6 ಜನರು ಯಾರು ಅನ್ನುವಂಥದ್ದು ಈಗಿದ್ದಂತಹ ಕುತೂಹಲ. ಈ ಮೂಲಕ ಒಂದು ಕುತೂಹಲವನ್ನು ತಣಿಸುವಂಥ ಕೆಲಸವನ್ನು ಬಿಗ್ ಬಾಸ್ ಮಾಡಿದ್ದಾರೆ. ಈ ವಾರ ಟಾಪ್ ಸಿಕ್ಸ್ ಸ್ಥಾನವನ್ನು ಅಲಂಕರಿಸಿರುವಂತಹ ಸ್ಪರ್ಧಿ ಯಾರು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಅಂದರೆ ಈ ವಾರ ಕೊಟ್ಟಿದ್ದಂಥ ಟಾಸ್ಕನ್ನು ಅಂತಿಮವಾಗಿ ಗೆಲ್ಲೋದ್ರ ಮೂಲಕ ಮೊದಲ ಫೈನಲಿಸ್ಟ್ ಆಗಿ 6 ಜನರಲ್ಲಿ ಒಬ್ಬ ಫೈನಲಿಸ್ಟ್ ಆಗಿ ಈಗ ಒಬ್ಬ ಸ್ಪರ್ಧಿ ಪ್ರವೇಶವನ್ನು ಪಡೆದಿದ್ದಾರೆ. ಹಾಗಾದರೆ ಆ ಸ್ಪರ್ಧಿ ಯಾರು? ಆತ ಗೆದ್ದಂಥ ಟಾಸ್ಕ್ ಯಾವುದು? ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಬಾರಿ ಬಿಗ್ ಬಾಸು ಟಾಪ್ 6 ಸ್ಥಾನವನ್ನು ಅಲಂಕಾರ ಮಾಡೋದಕ್ಕೆ ಒಂದು ಸ್ಪರ್ಧೆಯನ್ನು ಕೊಟ್ಟಿದ್ರು. ಅದು ಈಗ ಈ ಮುಂದಿನ ವಾರ ಫಿನಾಲೆ ವಾರ ಅಲ್ವಾ, ಈ ವಾರನೇ ಈ ಸ್ಪರ್ಧೆಯನ್ನು ಕೊಟ್ಟಿದ್ರು. ಅಂದರೆ ಒಟ್ಟು 6 ಜನ ಸ್ಪರ್ಧಿಗಳಿಗೆ ಅವಕಾಶ ಇರ್ತದೆ ಮುಂದಿನ ವಾರ. ಬಟ್ ಈ 6 ಜನ ಸ್ಪರ್ಧಿಗಳಲ್ಲಿ ಒಬ್ಬರನ್ನ ಈ ವಾರನೇ ಸೆಲೆಕ್ಟ್ ಮಾಡುವಂಥದ್ದು, ಅದು ಟಾಸ್ಕ್ ಮೂಲಕ ಸೆಲೆಕ್ಟ್ ಮಾಡುವಂಥದ್ದು ಅನ್ನುವಂಥದ್ದು ಆಯ್ಕೆ ಇತ್ತು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಫಿಲ್ಟರ್ ಮಾಡುವಂಥದ್ದು. ಮೊದಲಿಗೆ ಇದ್ದಂಥ 8 ಜನ ಸ್ಪರ್ಧಿಗಳ ನಡುವೆ ಈ ಟಾಸ್ಕನ್ನು ಕೊಡುವಂಥದ್ದು. ಆ 8 ಜನರಲ್ಲಿ ಒಬ್ಬೊಬ್ಬರನ್ನೇ ಅವಕಾಶವನ್ನು ಕೊಡ್ತಾ ಹೋಗುವಂಥದ್ದು. ಫೈನಲ್ ಟಾಸ್ಕ್ ಅಂದರೆ ಟಾಪ್ 6ನ ಆಯ್ಕೆಯ ಪ್ರಕ್ರಿಯೆಯ ಫೈನಲ್ ಟಾಸ್ಕನ್ನು ಆಡಿಸುವಂತಹ ಒಂದು ಸಂದರ್ಭಕ್ಕೆ ಒಂದೊಂದೇ ಟಾಸ್ಕನ್ನು ಕೊಡ್ತಾ ಒಬ್ಬರನ್ನು ಆಯ್ದುಕೊಂಡು ಹೋಗುವಂಥದ್ದು. ಈ ರೀತಿ ಒಬ್ಬರನ್ನು ಆಯ್ದುಕೊಂಡು ಹೋದ ಬಳಿಕ ಅಲ್ಲಿ ನಡೆದದ್ದೇ ಬೇರೆ. ಅಂದರೆ ಇಲ್ಲಿ ಒಟ್ಟು 4 ಜನ ಈ ಅವಕಾಶವನ್ನು ಪಡೀತಾರೆ. ಅಂದರೆ ಟಾಪ್ 6 ಸ್ಥಾನಕ್ಕೆ ಹೋಗುವಂತಹ ಈ ರೇಸ್ನ ಅಥವಾ ಸ್ಪರ್ಧೆಯ ಆಟವನ್ನು ಆಡೋದಕ್ಕೆ ಈ ಅವಕಾಶವನ್ನು ಪಡೀತಾರೆ. ಆ ರೀತಿ ಪಡೆದಂತಹ ಅವಕಾಶದಲ್ಲಿ 4ರಲ್ಲಿ ಒಬ್ಬರು ಗೆದ್ದು ಅಂತಿಮವಾಗಿ ಫೈನಲ್ಗೆ ಹೋಗಿದ್ದಾರೆ. ಯಾರದು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹಾಗಾದರೆ ಏನದು ಟಾಸ್ಕು? ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ಫಿನಾಲೆ ವಾರಕ್ಕೂ 1 ವಾರ ಮುಂಚೆ ಟಾಸ್ಕ್ಗಳು ಕಠಿಣವಾಗ್ತಿದ್ದಾವೆ. ರಘು, ಅಶ್ವಿನಿ, ಕಾವ್ಯ, ಧನುಷ್ ಅವರುಗಳು ಆಟವಾಡೋದಕ್ಕೆ ಈ ಫೈನಲ್ ಟಾಸ್ಕನ್ನು ಆಟ ಆಡೋದಕ್ಕೆ ಸೆಲೆಕ್ಟ್ ಆಗಿದ್ರು. ಇಲ್ಲಿ ಆಟವೇನಂತ ಹೇಳಿದ್ರೆ, ಒಂದಷ್ಟು ಕಬ್ಬಿಣದ ಈ ಸರಳುಗಳನ್ನು ಬಳಸಿ ಅಥವಾ ಪೈಪ್ಗಳನ್ನು ಬಳಸಿ ಟವರನ್ನು ಹತ್ತಬೇಕು. ಕೋಲನ್ನು ಇಡ್ತಾ ಟವರ್ ಕಟ್ಟುವಲ್ಲಿ ಯಶಸ್ವಿ ಆಗ್ತಾರೋ ಅವರು ಫಿನಾಲೆಗೆ ಹೋಗುವಂತಹ ಮೊದಲ ಟಿಕೆಟನ್ನು ಪಡೀತಾರೆ ಅನ್ನುವಂಥದ್ದು. ಅಂದರೆ ನಿಮಗೆ ಗೊತ್ತಾಯಿತು ಅಂತ ಹೇಳಿ ಅನಿಸುತ್ತೆ. ಒಂದು ಪಿಲ್ಲರನ್ನು ಹಾಕಿರ್ತಾರೆ, ದೊಡ್ಡ ಪಿಲ್ಲರ್. ಅಲ್ಲಿಗೆ ಈ ಕಬ್ಬಿಣದ ಈ ಪೈಪ್ಗಳನ್ನು ಹಾಕಿ ಅದರ ಮೇಲೆ ಹತ್ಕೊಂಡು ಟವರನ್ನು ಮಾಡಿಕೊಂಡು ಅದ್ರ ಮೇಲೆ ಹತ್ಕೊಂಡು ಮೇಲೆ ಹೋಗಬೇಕು. ಹೋಗಿ ಅಂತಿಮವಾಗಿ ಅಲ್ಲಿ ಒಂದು ಫ್ಲಾಗ್ ಇರ್ತದೆ, ಆ ಫ್ಲಾಗನ್ನು ಹಿಡ್ಕೊಂಡು ಜೈ ಬಿಗ್ ಬಾಸ್ ಅಂತ ಹೇಳಬೇಕು. ನಂತರ ಅಲ್ಲೇ ಒಂದು ಫೈರಿಂಗ್ ಗನ್ ಇರ್ತದೆ, ಅದನ್ನು ಈ ಸ್ಪಾರ್ಕಲ್ ಫೈರನ್ನು ಮಾಡಬೇಕು. ಆ ಟಾಸ್ಕನ್ನು ಗೆಲ್ಲುವಂಥವ್ರು ಯಾರು ಅಂತಿಮವಾಗಿ, ಅಂದರೆ ಕಡಿಮೆ ಸಮಯದಲ್ಲಿ ಈ ರೀತಿ ಹೋಗಿ ಫ್ಲಾಗನ್ನು ಹಿಡಿದು ಜೈ ಬಿಗ್ ಬಾಸ್ ಅಂತ ಹೇಳಿ ಸ್ಪಾರ್ಕಲನ್ನು ಮಾಡಿದ್ಯಾರು ಅನ್ನೋಂಥದ್ದು ಅಂತಿಮವಾಗಿ ಗೊತ್ತಾಗುವಂಥದ್ದು ಟೈಮಿಂಗ್ನ ಮೂಲಕ. ಅಂದರೆ ಯಾರ ಟೈಮಿಂಗ್ ಕೂಡ ಆರಂಭದಲ್ಲಿ ಗೊತ್ತಾಗೋದಿಲ್ಲ. ಎಲ್ಲರಿಗೂ ಕೂಡ ಸಪ್ರೇಟ್ ಆಟ ಆಡಿಸಿ ನಂತರ ಕಡಿಮೆ ಸಮಯದಲ್ಲಿ ಯಾರು ಮಾಡಿರ್ತಾರೋ ಅವರಿಗೆ ಈ ಒಂದು ಟಾಪ್ 6 ಸ್ಥಾನದ ಮೊದಲ ಟಿಕೆಟನ್ನು ಕೊಡ್ತಾರೆ. ಇಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಅಂದರೆ ಧನುಷಿಗೊಬ್ಬರು ಹೆಲ್ಪ್ ಮಾಡಿದ್ರೆ ಗಿಲ್ಲಿಗೊಬ್ಬರು ಹೆಲ್ಪ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ರಘುಗೊಬ್ಬರು ಹೆಲ್ಪ್ ಮಾಡಿದ್ರೆ ಅಶ್ವಿನಿಗೊಬ್ಬರು ಹೆಲ್ಪ್ ಮಾಡ್ತಾರೆ. ಈ ರೀತಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಅಂತಿಮವಾಗಿ ಯಾರು ಕಡಿಮೆ ಸಮಯದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಈ ಟಾಪ್ ಟಿಕೆಟು ಟಾಪ್ 6 ಅನ್ನುವಂಥದ್ದು ಒಂದು ಅವಕಾಶ ಸಿಗುತ್ತೆ. ಈ ರೀತಿ ಸಿಕ್ಕಂಥ ಅವಕಾಶವನ್ನು ಗಿಟ್ಟಿಸ್ಕೊಂಡವ್ರಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ಏನೋ ಟೆನ್ಷನ್ ಫ್ರೀ. ಈ ವಾರ ನಾಮಿನೇಷನಲ್ಲೂ ಕೂಡ ಇರೋದಿಲ್ಲ, ಅವರು ಎಲಿಮಿನೇಷನ್ ಕೂಡ ಆಗೋದಿಲ್ಲ. ಬಟ್ ಫಾರ್ಚುನೇಟ್ಲಿಯೋ ಅನ್ಫಾರ್ಚುನೇಟ್ಲಿಯೋ ಈ ಬಾರಿ ನಾಮಿನೇಷನಲ್ಲಿ ಇರದಂಥ ಸ್ಪರ್ಧಿಗೆ ಈ ಟಾಪ್ 6 ಟಿಕೆಟ್ ಕೂಡ ಸಿಕ್ಕಿರುವಂಥದ್ದು. ಅಂದರೆ ಆತ ಹೊರಗಡೆ ಹೋಗೋದಕ್ಕೆ ಚಾನ್ಸ್ ಇರಲಿಲ್ಲ ಈ ವಾರ, ಅಂಥವ್ರಿಗೇ ಸಿಕ್ಕಿರುವಂಥದ್ದು. ಇಲ್ಲಿ ಎಲ್ಲೋ ಒಂದು ಕಡೆ ಮತ್ತೊಬ್ಬರ ಅವಕಾಶ ತಪ್ಪಿ ಹೋಯಿತು ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಇನ್ನೊಬ್ಬರಿಗೆ ಈ ಟಾಪ್ 6 ಸಿಕ್ಕಿದ್ರೆ ಇಬ್ಬರು ಫಿನಾಲೆ ವಾರಕ್ಕೆ ಪ್ರವೇಶವನ್ನು ಪಡೆಯುವಂಥ ಅವಕಾಶ ಆಗ್ತಿತ್ತು. ಬಟ್ ಅಂತಹದೊಂದು ಅವಕಾಶ ಸಿಗಲಿಲ್ಲ. ದುರಂತ ಅಥವಾ ಅನ್ಫಾರ್ಚುನೇಟ್ಲಿಯೋ ಗೊತ್ತಿಲ್ಲ, ಏನೋ ಒಂದು ಆಯಿತು. ಹಾಗಾದರೆ ಯಾರು ಈ ಒಳಗೆ ಹೋದಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಧನುಷ್. ಹೌದು, ಈ ಟಾಪ್ 6 ಟಿಕೆಟ್ ಟು
ಟಾಪ್ 6 ಇದನ್ನು ಪಡೆದಂತಹ ಮೊದಲ ಸ್ಪರ್ಧಿ ಧನುಷ್ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಕಡಿಮೆ ಸಮಯದಲ್ಲಿ ಟವರನ್ನು ನಿರ್ಮಾಣ ಮಾಡಿ ಟವರ್ನ ಮೇಲ್ಗಡೆ ಹೋಗಿ ಫ್ಲಾಗನ್ನು ಹಾರಿಸಿ ನಂತರ ಸ್ಪಾರ್ಕಲ್ ಫೈರಿಂಗನ್ನು ಮಾಡಿ ವಾಪಸ್ ಬರೋದ್ರಲ್ಲಿ ಧನುಷ್ ಗೆದ್ದಿದ್ದಾರೆ. ಉಳಿದಂತಹ ಸ್ಪರ್ಧಿಗಳದ್ದು ಎಫರ್ಟ್ ಇಲ್ಲ ಅಂತಲ್ಲ, ಬಟ್ ಚಿಕ್ಕ ಚಿಕ್ಕ ಸೆಕೆಂಡ್ಸ್ಗಳು ವ್ಯತ್ಯಾಸ ಅಥವಾ ಮಿನಿಟ್ಸ್ಗಳ ವ್ಯತ್ಯಾಸದಲ್ಲಿ ಅವಕಾಶವನ್ನು ತಪ್ಪಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟು ಧನುಷ್ಗೆ ಆರಂಭದಲ್ಲಿ ನೋಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಮೊದಲ ಸ್ಪರ್ಧಿನೇ ಧನುಷ್ ಆಗಿದ್ದರಿಂದ ನೋಡ್ಕೊಳ್ಳೋಂಥ ಅವಕಾಶವೂ ಕೂಡ ಇರಲಿಲ್ಲ. ಒಳ್ಳೆ ಎಫರ್ಟನ್ನು ಹಾಕಿ ಗೆದ್ದಿದ್ದಂಥ ಪರಿಣಾಮ ಇಂಥದ್ದೊಂದು ಸುವರ್ಣ ಅವಕಾಶ ಧನುಷ್ಗೆ ಸಿಕ್ತು ಅಂತಲೂ ಕೂಡ ಹೇಳ್ಬೋದು. ಧನುಷು ಒಳಗಡೆ ಹೋಗಿರೋದ್ರಿಂದ, ಧನುಷ್ ಈಗ ಫಿನಾಲೆಗೆ ಹೋಗಿರೋದ್ರಿಂದ ಇನ್ನುಳಿದವ್ರಿಗೆ ಈಗ ಎದೆ ಬಡಿತ ಹೆಚ್ಚಾಗಿದೆ. ಅಂದರೆ ನಾವು ಹೊರಗಡೆ ಹೋಗ್ತೀವೋ ಒಳಗಡೆ ಇರ್ತೀವೋ ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ. ಅಂತಿಮವಾಗಿ ಈಗ ಬಾಟಮ್ ಸ್ಥಾನದಲ್ಲಿರುವಂತಹ ಸ್ಪರ್ಧಿಗಳಿಗೆ ಎದೆ ಬಡಿತ ಹೆಚ್ಚಾಗಿದೆ. ಕಾವ್ಯ ಇರ್ಬೋದು, ರಾಶಿಕಾ ಇರ್ಬೋದು, ಗಿಲ್ಲಿ ಇರ್ಬೋದು, ಹಾಗೆಯೇ ರಕ್ಷಿತಾ ಇರ್ಬೋದು. ಇವರಿಷ್ಟೋ ಜನರಿಗೂ ಕೂಡ ಈಗ ಎದೆ ಬಡಿತ ಹೆಚ್ಚಾಗಿದೆ. ಈ 4ರಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅಂತ, ಅದು ಕೂಡ ಡಬಲ್ ಎಲಿಮಿನೇಷನ್ ಈ ವೀಕು. ಇಬ್ಬರು ಹೊರಗಡೆ ಹೋಗಬೇಕಾಗುತ್ತೆ. ಯಾರ್ಯಾರು ಹೊರಗಡೆ ಹೋಗ್ತಾರೆ ಅಂತೇಳಿ ನಿಮ್ಮ ಪ್ರಕಾರ ಈ ವಾರ ಯಾರ್ಯಾರು ಹೊರಗಡೆ ಹೋಗ್ಬೋದು 4ರಲ್ಲಿ? ರಕ್ಷಿತಾ, ಗಿಲ್ಲಿ, ರಾಶಿಕಾ ಮತ್ತು ಕಾವ್ಯ, ಇಷ್ಟು ಜನರಲ್ಲಿ ಯಾರು ಹೊರಗಡೆ ಹೋಗ್ಬೋದು ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮೊದಲು ಫೈನಲಿಸ್ಟ್ ಆದಂತಹ ಧನುಷ್ಗೆ ನಿಮ್ಮ ಹಾರೈಕೆ ಏನು, ನಿಮ್ಮ ಬೆಸ್ಟ್ ವಿಶಸ್ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.